ನೀವೇನಾದ್ರೂ ಚಿಕ್ಕಮಂಗ್ಳೂರಿಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾವು ಕೂಡ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ ಚಿಕ್ಕಮಂಗ್ಳೂರ್ ಹತ್ರ ಇರೋ ಸಿರಿವಾಸ ಹೋಮ್ ಸ್ಟೇಗೆ. ನನ್ಗಂತೂ ಇಲ್ಲಿನ ವಾತಾವರಣ ತುಂಬಾನೇ ಇಷ್ಟ ಆಯ್ತು. ನಾವು ಕೂಡ ಚಿಕ್ಕ ಮಕ್ಳು ತರ ಉಯ್ಯಾಲೆ ಮೇಲೆ ಕುತ್ಕೊಂಡು ಆಟ ಕೂಡ ಆಡಿದ್ವಿ. ನೋಡ್ತಾನೆ ಊಟದ ಟೈಮ್ ಕೂಡ ಆಯ್ತು. ಇಲ್ಲಿ ಊಟ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಲ್ಲಾ ಐಟಮ್ಸ್ ಕೂಡ ಮತ್ತೊಂದ್ಸಲ ಕೇಳಿ ಹಾಕಿಸ್ಕೋಬೇಕು ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಸುಮ್ನೆ ಕೂತ್ಕೊಂಡ್ರೆ ತಿಂದಿದ್ದೆಲ್ಲ ಅರ್ಗಲ್ಲ ಅಂತ ಗೇಮ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಟೈಮ್ ಅದೆಷ್ಟು ಬೇಗ ಹೋಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸಂಜೆ ಕೂಡ ಆಯ್ತು. ಇಲ್ಲಿ ಇವರೇ ಸ್ನಾಕ್ಸ್ ಕೂಡ ಅರೇಂಜ್ ಮಾಡಿದ್ರು. ನನ್ನ ಹೆಂಡತಿಗೆ ಈ ತರ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಈ ಪ್ಲೇಸ್ಗೆ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಬರ್ತಿದ್ದೀರಾ ಅಂದ್ರೆ ತುಂಬಾನೇ ಎಂಜಾಯ್ ಮಾಡ್ತೀರಾ. ರೂಮ್ಗಳು ಅಷ್ಟೇ ತುಂಬಾನೇ ಕ್ಲೀನ್ ಆಗಿತ್ತು. ಮತ್ತೆ ಇವ್ರ ರೂಮ್ಗಳಲ್ಲೇ ಅಟ್ಟ ಇದೆ, ಅಲ್ಲೂ ಕೂಡ ಮಲ್ಕೋಬಹುದು. ಅಲ್ಲೂ ಕೂಡ ಬಾಲ್ಕನಿ ವ್ಯೂ ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇದ್ದಂಗೆ ಈವ್ನಿಂಗ್ ಆಗಿತ್ತು. ಒಂದು ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ಗೆ ಕರ್ಕೊಂಡು ಹೋದ್ರು. ನಾವು ಸನ್ಸೆಟ್ ನ ನೋಡಕ್ ಬಂದಿದ್ದು ಅಯ್ಯನ್ ಕೆರೆಗೆ. ನಾನಂತೂ ಈ ಜಾಗ ನೋಡಿ ಕಳ್ದೆ ಹೋಗಿದ್ದೆ. ಹಾಗೆ ನಮ್ಮ ಯಜಮಾನ್ರು ಅದ್ ಯಾವ ಗ್ಯಾಪ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಅರೇಂಜ್ ಮಾಡಿದ್ರು ಅಂತ ಗೊತ್ತೇ ಆಗ್ಲಿಲ್ಲ. ಸಡನ್ ಆಗಿ ಸರ್ಪ್ರೈಸ್ ಕೊಟ್ರು. ನನ್ಗಂತೂ ಈ ಹೋಮ್ ಸ್ಟೇ ತುಂಬಾನೇ ಇಷ್ಟ ಆಯ್ತು. ಇಲ್ಲಿನ ರೂಮ್ಸ್, ಇಲ್ಲಿನ ಊಟ, ಹಾಗೆ ಇಲ್ಲಿನ ವಾತಾವರಣ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಹಾಕಿದ್ರು. ಇಲ್ಲೇ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಆಟ ಕೂಡ ಆಡಿದ್ವಿ. ಇವತ್ತಿನ ದಿನ ಅದೇ ಕಳ್ದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನೀವು ಯಾರಾದ್ರೂ ಚಿಕ್ಕಮಂಗ್ಳೂರ್ ಸೈಡ್ ಬರೋ ಪ್ಲಾನ್ ಮಾಡಿದ್ರೆ ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ತಗೋಬಹುದು. ಕನಸು ಖುಷಿ ಕೊಡತ್ತೆ, ಆದ್ರೆ ನಿಜವಾಗಿರಲ್ಲ. ಬದುಕು ನಿಜವಾಗಿರತ್ತೆ, ಆದ್ರೆ ಖುಷಿಯಾಗಿರಲ್ಲ. ಕನ್ಸ್ನ ನನ್ಸ್ ಮಾಡ್ಕೊಳ್ಳೋದು, ಬದುಕನ್ನ ಖುಷಿಯಾಗಿಟ್ಕೊಳ್ಳೋದು, ಇವೆರಡು ನಮ್ ಕೈಯಲ್ಲೇ ಇರತ್ತೆ.